ನನ್ನ ಹೆಸರು ರಮೇಶ್ ಚಂದ್ರ. ಟಿ ಕೆ ಬಡಾವಣೆಯಲ್ಲಿ ನಾನು ವಾಸವಾಗಿದ್ದೇನೆ. ನನಗೆ ಕಳೆದ 10 ವರ್ಷದಿಂದ ಈ ಒಂದು ಡಯಾಬಿಟಿಸ್ ಇರುವಂಥದ್ದು ನನಗೆ ಗೊತ್ತಾಯಿತು. ನಂತರ ಈ ಒಂದು ಕಾಯಿಲೆಯ ಬಗ್ಗೆ ಸಂಪೂರ್ಣ ನಿಯಂತ್ರಣವನ್ನು ಮಾಡಿಕೊಳ್ಳೋದಕ್ಕೆ ಅನೇಕ ತಜ್ಞರನ್ನು ಭೇಟಿ ಮಾಡಿ ಅವರ ಮೂಲಕ ನಾನು ಈ ಕಾಯಿಲೆಯನ್ನು ನಿವಾರಣೆ ಮಾಡಿಕೊಳ್ತಾ ಇದ್ದೆ. ಈ ಒಂದು ಸುಯೋಗ್ ಡಯಾಬಿಟಿಕ್ ಹೆಲ್ತ್ ಕ್ಲಬ್ ಅನ್ನುವಂತಹ ಒಂದು ಸಂಸ್ಥೆಯನ್ನು ಸುಯೋಗ್ ಆಸ್ಪತ್ರೆಯಲ್ಲಿ ಮಾಡಿರುವಂಥದ್ದು ನಮಗೆ ಗೊತ್ತಾಯಿತು. ನಂತರ ಆ ಸಂಸ್ಥೆಗೆ ನಾನು ಸದಸ್ಯನಾದೆ. ಆ ಸದಸ್ಯನಾಗೋದ್ರಿಂದ ಆ ಸದಸ್ಯತ್ವವನ್ನು ಪಡೆದಿರುವಂಥವರಿಗೆ ಅನೇಕ ಸವಲತ್ತುಗಳನ್ನು ಈ ಒಂದು ಸಂಸ್ಥೆಯಲ್ಲಿ ನೀಡ್ತಾ ಬರ್ತಾ ಇದ್ದಾರೆ. ಈ ಅನೇಕ ಕಾಯಿಲೆಗಳನ್ನು ನೋಡೋದ್ರ ಜೊತೆಗೆ ಮಧುಮೇಹ ಕಾಯಿಲೆಗೆ ಬಹಳ ಮುಖ್ಯವಾಗಿ ಏನೇನು ಸಮಾಲೋಚನೆಯನ್ನು ಕೊಡಬೇಕು, ಆಹಾರ ಕ್ರಮವನ್ನು ನೀಡಬೇಕು ಹಾಗೂ ಜೀವನ ಶೈಲಿಯನ್ನು ಮಾಡಬೇಕು ಅನ್ನುವಂತಹ ವಿಧಾನಗಳನ್ನು ಪ್ರತಿ ತಿಂಗಳು ಸಹ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಒಂದು ಕಾಯಿಲೆಯ ನಿಯಂತ್ರಣಕ್ಕೋಸ್ಕರ ಒಂದು ಹೊಸ ಒಂದು ಸ್ಕೀಮನ್ನು ತಂದಿದ್ದಾರೆ. ಸುಮಾರು 20,000 ರೂಗಳನ್ನು ಖರ್ಚು ಮಾಡುವಂತಹ ಆ ಒಂದು ವರ್ಷಕ್ಕೆ ಆಗುವಂಥ ವೆಚ್ಚವನ್ನು ಕೇವಲ 3,500 ರೂಪಾಯಿಗೆ ಕೊಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿ ತಿಂಗಳು ನಮ್ಮ ರಕ್ತ ಪರೀಕ್ಷೆಯನ್ನು ಮಾಡುವಂಥದ್ದು, 3 ತಿಂಗಳಿಗೆ ಒಂದು ಸಾರಿ HbA1c ಮಾಡಿಸುವಂಥದ್ದು, 6 ತಿಂಗಳಿಗೆ ಒಂದು ಸಾರಿ ಹೃದಯದ ತಪಾಸಣೆ, ಕಿಡ್ನಿಯ ತಪಾಸಣೆ ಮತ್ತು ನಮ್ಮ ಕಣ್ಣಿನ ತಪಾಸಣೆ ಇವೆಲ್ಲವನ್ನು ಸಹ ಮಾಡುವಂಥದ್ದಾಗುತ್ತೆ. ಅಂದರೆ ಪ್ರತಿ ತಿಂಗಳ ಚೆಕಪ್ ಜೊತೆಗೆ ಪ್ರತಿ 6 ತಿಂಗಳಿಗೆ ಒಂದ್ಸರಿ, 3 ತಿಂಗಳಿಗೆ ಒಂದ್ಸರಿ ಇವೆಲ್ಲವನ್ನು ಈ ಒಂದು ಸದಸ್ಯರಾದಂಥವರಿಗೆ ಮಾಡುವಂಥದ್ದು. ಅಷ್ಟು ಮಾತ್ರ ಅಲ್ಲದೆ ಈ ಒಂದು ಡಯಾಬಿಟಿಕ್ಸ್ ಹೆಲ್ತ್ ಕ್ಲಬ್ಬಿನ ಸದಸ್ಯರಾದಂಥವರಿಗೆ ಇಲ್ಲಿ 25% ಕಡಿಮೆ ಬೆಲೆಯಲ್ಲಿ ಔಷಧವನ್ನು ನೀಡುವಂತಹ ಒಂದು ವ್ಯವಸ್ಥೆಯನ್ನು ಸಹ ಏರ್ಪಾಡು ಮಾಡಲಾಗಿದೆ. ಈ ಎಲ್ಲ ಸವಲತ್ತುಗಳನ್ನು ನಮ್ಮ ಮಧುಮೇಹ ರೋಗಿಗಳು ಖಂಡಿತವಾಗಿ ಏನಾದರೂ ಉಪಯೋಗಿಸ್ಕೊಂಡದ್ದೇ ಆದರೆ ಅವರಿಗೆ ತಮ್ಮ ಸಕ್ಕರೆ ಕಾಯಿಲೆಯನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟು ಮಾತ್ರ ಅಲ್ಲದೆ ಆರೋಗ್ಯಪೂರ್ಣವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಜೀವನದಲ್ಲಿ ನೆಮ್ಮದಿ ಸಂತೋಷವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ.